ಕನ್ನಡ ಇಂಡಸ್ಟ್ರಿಯ ದೂದ್ಪೇಡ ನಮ್ಮ ಜೊತೆಗಿದ್ದಾರೆ. ಇವಾಗ ತಾನೇ ಮಾರಿಗೋಲ್ಡ್ ಅನ್ನೋ ಒಂದು ಪ್ರೀಮಿಯರ್ ಶೋನ ನೋಡ್ಕೊಂಡು ಬಂದೆ. ಎಕ್ಸ್ಟ್ರಾರ್ಡಿನರಿ ಆಕ್ಟಿಂಗು ದಿಗಂತ್ ಸರ್ದು. ನೀವೆಲ್ಲರೂ ಚಿತ್ರಮಂದಿರದಲ್ಲೇ ನೋಡ್ಬೇಕು ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಅವರ ಒಂದು ಆಕ್ಟಿಂಗ್ ತುಂಬಾ ಡಿಫರೆಂಟ್ ಆಗಿದೆ. ಅವ್ರನ್ನೇ ಮಾತಾಡಿಸ್ಬಿಡ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ನಾಳೆ ಮೂವಿ ರಿಲೀಸ್ ಆಗ್ತಾ ಇದೆ ರಾಜ್ಯಾದ್ಯಂತ. ಸೊ ದಯವಿಟ್ಟು ಎಲ್ಲ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ. ಇಷ್ಟ ಆದ್ರೆ ಇನ್ನೊಂದು 4 ಜನಕ್ಕೆ ಹೇಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನೋಡಿ, ಇವ್ರಿಗೆ ಇಷ್ಟ ಆಗಿದೆ, ಹಾಗೆ ಸುಮಾರು ಜನ ಇವತ್ತು ಯಾರ್ಯಾರು ನಮ್ಮ ಪ್ರೀಮಿಯರ್ ಶೋಗೆ ಬಂದಿದ್ರು ಅವ್ರಿಗೆ ಎಲ್ಲರಿಗೂ ಇಷ್ಟ ಆಗಿದೆ. ಸೊ ಹೋಪ್ಫುಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸರ್, ಮತ್ತೊಂದು ಕ್ವಶನ್, ಡೈಲಾಗ್ಗಳನ್ನ ಎಷ್ಟು ಎಂಜಾಯ್ ಮಾಡಿದ್ರಿ ಅಂತ? ನಾನು ಇಡೀ ಸಿನಿಮಾದಲ್ಲಿ ನಾವು ಸಿನಿಮಾ ಶೂಟಿಂಗ್ ಟೈಮಲ್ಲೂ ಅಷ್ಟೇ ಡೈಲಾಗ್ ರಘು ನಿಡುವಳ್ಳಿ ಅಂತ ಡೈಲಾಗ್ ರೈಟರು, ನೆನ್ಪಿಟ್ಕೊಳ್ಳಿ ಹೆಸರು. ಇನ್ನ ಒಳ್ಳೊಳ್ಳೆ ಅದ್ಭುತವಾಗಿರೋ ಸಿನಿಮಾನ ಕೊಡ್ತಾರೆ ಅವರು. ನಾವು ಡೈಲಾಗ್ ಎಲ್ಲ ಕೊಟ್ಟಾಗ ನಾವೇ ಮಜಾ ಅಂದ್ರೆ ಎಂಜಾಯ್ ಮಾಡ್ತಾ ಇದ್ವಿ. ಏನ್ ಸಖತ್ತಾಗಿದೆ ಈ ಡೈಲಾಗು ಅಂತ ನಾವ್ ಎಂಜಾಯ್ ಮಾಡ್ಕೊಂಡು ಆಕ್ಟ್ ಮಾಡ್ತಾ ಇದ್ವಿ. ಅದೇ ರೀತಿ ಇವತ್ತು ಥಿಯೇಟ್ರಲ್ಲೂ ನಾನು ಜನರ ಜೊತೆ ಕೂತ್ಕೊಂಡು ನೋಡ್ತಾ ಇದ್ದಾಗ ಎಲ್ಲ ಪಂಚಿಂಗ್ ಡೈಲಾಗ್ಗೂ ಅವರು ನಗ್ತಾ ಇದ್ರು, ಒಳ್ಳೆ ಚೆನ್ನಾಗಿ ಸ್ಪಂದಿಸ್ತಾ ಇದ್ರು. ಅದು ನಮಗ್ ಖುಷಿ ಆಯ್ತು. ಕೋ ಆರ್ಟಿಸ್ಟ್ ಬಗ್ಗೆ ಖಂಡಿತ ಅಫ್ಕೋರ್ಸ್ ಸಂಗೀತ ಅವರಿದ್ದಾರೆ, ಆಮೇಲೆ ಯಶ್ ಶೆಟ್ಟಿ ಇದ್ದಾರೆ, ವಜ್ರಂಗ್ ಶೆಟ್ಟಿ, ಸಂಪತ್ ಅವರ ಪರ್ಫಾರ್ಮೆನ್ಸು ತುಂಬಾ ಜನ ಇಷ್ಟಪಟ್ಟರು ಇವತ್ತು. ಸೊ ಓವರ್ ಆಲ್ ಒಂದು ಒಳ್ಳೆ ಅಂದ್ರೆ ಒಳ್ಳೊಳ್ಳೆ ನಟರಿದ್ದಾರೆ, ಒಳ್ಳೊಳ್ಳೆ ದೃಶ್ಯಗಳಿದೆ, ಒಳ್ಳೊಳ್ಳೆ ಸೀನ್ಸ್ಗಳಿದೆ, ಒಳ್ಳೆ ಡೈಲಾಗ್ಸ್ಗಳಿದೆ. ಒಂದು ಕಂಪ್ಲೀಟ್ ಸಿನಿಮಾ ಅಂತ ಹೇಳ್ಬೋದು. ವೀರ್ ಸಮರ್ಥ ಅವ್ರ ಮ್ಯೂಸಿಕ್ ಇದೆ, ಯೋಗರಾಜ್ ಭಟ್ ಅವ್ರ ಲಿರಿಕ್ಸ್ ಇದೆ. ಸೊ ಓವರ್ ಆಲ್ ಒಂದು ಒಳ್ಳೆ ಸಿನಿಮಾ. ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. OTT ಬರೋವರೆಗೂ ಕಾಯಬೇಡಿ. ದಯವಿಟ್ಟು ಥಿಯೇಟ್ರಿಗೆ ಬಂದು ನಮ್ಮ ಕನ್ನಡ ಚಿತ್ರಗಳನ್ನ ಥಿಯೇಟ್ರಿಗೆ ಬಂದು ನೋಡಿ. ಬೇರೆ ಸಿನಿಮಾ ಹಿಂದಿ ಎಲ್ಲ OTT ನೋಡಿ, ಬರಲ್ಲ. ಥ್ಯಾಂಕ್ ಯು.